ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಸಮೀಪದ ಹೊನ್ನಬೈಲು ಸರ್ವೆ ನಂಬರ್ 99ರ ಗೋಮಾಳ ಪ್ರದೇಶದಲ್ಲಿ ನಡೆದ ಪ್ರಭಾವಿ ವ್ಯಕ್ತಿಗಳ ಅತಿಕ್ರಮಣ ಮತ್ತು ಅಪ್ರಬುದ್ಧ ಅಧಿಕಾರಿಗಳ ಲಂಚಕೋರುತನದಿಂದಾಗಿ ಇದೀಗ ಸಾವಿರಾರು ಮರಗಳು ಸರ್ವನಾಶವಾಗಿವೆ. ಇದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ ಇಲ್ಲಿ ಸ್ಫೋಟಕಗಳನ್ನು ಬಳಸಿ ಬಂಡೆ ಹೊಡೆಯುವ ಆರೋಪ ಕೂಡ ಕೇಳಿಬಂದಿದೆ. ತುಂಬ ದಟ್ಟವಾದ ಅರಣ್ಯ ಐತೆ ಸರ್. ಇಲ್ಲಿ ಎಲ್ಲ ಈಗ ನಾವು 1.5 ವರ್ಷದ ಹಿಂದೆ ಈ ಜಾಗದಲ್ಲಿ ದನಗಳನ್ನ ಬಿಟ್ಟು ಮೇಯಿಸ್ತಾ, ಅಂದರೆ ನಾನೇ ಬಂದೆ ಸರ್, ಇಲ್ಲಿ ದನ ಬಿಟ್ಟು ಮೇಯಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಈ ಜಾಗದಲ್ಲಿ ಸುಮಾರು ಅಂದರೆ ಒಂದು 10 ಎಕರೆ ಅಷ್ಟು ಕಾಡೇ ಇತ್ತು ಸರ್. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಗಳು, ಸಣ್ಣ ಸಣ್ಣ ಮರಗಳಂತ ನಾನು ನೋಡಿಲ್ಲ, ಎಲ್ಲ ಸಣ್ಣ ಸಸಿ ಈ ಥರ ಇದ್ಬಿಟ್ರೆ ಮತ್ತೆಲ್ಲ ದೊಡ್ಡ ದೊಡ್ಡ ಮರಗಳು, ಅದು ದಟ್ಟವಾದ ಅರಣ್ಯ ಸರ್. ಒಂದು ಬೇಕಾದಂಥ ಮರಗಳು, ಬೀಟೆ ಮರ ಆಗಿರ್ಬೋದು, ಗಂಧದ ಮರ ಆಗಿರ್ಬೋದು, ಹೆಸರು ನಮಗೆ ಗೊತ್ತಿಲ್ಲದಿರೋಂಥ ತುಂಬ ಹಳೆ ಇದ್ದಂಥ ಮರಗಳನ್ನ ಈ ಜಾಗದಲ್ಲಿ ನಾವು ನೋಡಿದ್ವಿ. ಸದಾಕಾಲ ಹಸಿರಿನಿಂದ ಕಂಗೊಳಿಸುತ್ತಿದ್ದ ವನ್ಯಬೈಲು ಗುಡ್ಡ ಇದೀಗ ಬಟಾ ಬಯಲಾಗಿದೆ. ನೂರಾರು ವರ್ಷಗಳ ನೈಸರ್ಗಿಕ ಮರಗಳನ್ನು ಕಡಿದು ಅರಣ್ಯವನ್ನ ಸರ್ವನಾಶ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಗ್ರಾಮದ ಸರ್ವೆ ನಂಬರ್ 99ರ ಗೋಮಾಳ ಪ್ರದೇಶದಲ್ಲಿ ಪ್ರಭಾವಿಗಳು ಅತಿಕ್ರಮಣ ನಡೆಸಿ ಹೊನ್ನೆ, ಮತ್ತಿ, ನೇರಳೆ, ಬೀಟೆ ಮತ್ತು ಜೊತೆಗೆ ಬರಣಿಗೆಯಂಥ ಅನೇಕ ಬೆಲೆ ಬಾಳುವ ಮರಗಳನ್ನು ಯಾಂತ್ರಿಕ ಗರಗಸದಿಂದ ಕಡಿದು ಕಳ್ಳ ಸಾಗಣೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಯ್ದಿರೋ ಪೋರ್ಟ್ಗಳು ಈಗ ಟ್ಯಾಕ್ಟ್ರಿ ಅಥವಾ ಯಾವ್ದಾದ್ರು ಗಾಡಿ ತುಂಬಿದ್ರೆ ಒಂದು 3-4 ಟ್ಯಾಕ್ಟ್ರಿ ಪೋರ್ಟ್ ಪೀಸ್ಗಳು ಇದ್ದಾವೆ ಈ ಜಾಗದಲ್ಲಿ. ಆ ನಾಟಗಳನ್ನು ಏನು ಸೀಸ್ ಮಾಡಿದ್ದಾರೆ ಅವರು ಕೆಲವೇ ನಾಟಗಳನ್ನು ಮಾತ್ರ ಮಾಡಿದ್ದಾರೆ. ಉಳಿದಿರೋದು ಎಲ್ಲಿ ಹೋಯ್ತು ಏನು ಅಂತ ಅನ್ನೋದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಆ ನಾಟಗಳನ್ನು ಕುಯ್ದೋರು ಯಾರು ಅಂತ ಹೇಳ್ಕೊಂಡು 1-2 ನಾಟ ಅಲ್ಲ, ಲೋಡ್ಗಟ್ಟಲೆ ನಾಟನ್ನು ಕುಯ್ದು ಮಾರಾಟ ಮಾಡಿದ್ದಾರೆ. ಅದು ಎಲ್ಲಿ ಹೋಯ್ತು ಏನು ಅನ್ನೋದನ್ನ ಇಲಾಖೆಯವರು ಒಂಚೂರು ಗಮನ ಹರಿಸ್ಬೇಕು. ಭಾರಿ ಜನ ನಮ್ಮಲ್ಲಂತೂ ಭಾರಿ ಜನ ಕುಯ್ತ ಮಾಡೋರು ಭಾರಿ ಜನ ಇದ್ದಾರೆ. ಅವರು ಏನು ಅವ್ರದ್ದು ರೋಪು ಆ ಆವೇಶಗಳನ್ನು ನೋಡಿಬಿಟ್ರೆ ನಾವೆಲ್ಲ ರೋಡಲ್ಲಿ ಓಡಾಡೋದೇ ಕಷ್ಟ ಆಗುತ್ತೆ. ಆ ಥರದ್ದು ಜೀವನ ಮಾಡ್ತಾ ಇದ್ದಾರೆ ಅವರು. ಅದಲ್ಲದೆ ಬೃಹತ್ ಗಾತ್ರದ ಮರಗಳನ್ನು ಕತ್ತರಿಸಿ ಪೀಠೋಪಕರಣ ತಯಾರಿಕೆಗೆ ಬೇಕಾದ ರೀತಿಯಲ್ಲಿ ಸಿದ್ಧಪಡಿಸಲಾಗಿದ್ದು, ಇವುಗಳನ್ನು ಟ್ರ್ಯಾಕ್ಟರ್ ಮತ್ತು ಲಾರಿಗಳ ಮೂಲಕ ಕಳ್ಳ ಸಾಗಣೆ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ವೇಳೆ ಕೆಲ ಮರದ ಬುಡಗಳು ಸುಟ್ಟಿವೆ, ಜೊತೆಗೆ ಇನ್ನೂ ಕೆಲವು ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದವು. ಆದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ವೇಳೆ ಎಲ್ಲವೂ ಪತ್ತೆಯಾಗಿದ್ದು, ಸಾಕ್ಷಿನಾಶಕ್ಕೆ ಇದೀಗ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆಯ ಬಳಿಕ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು, ಅರಣ್ಯ ಇಲಾಖೆಯ ಅಕ್ರಮ ಮರ ಕಡಿತಲೆ ಕಾಯ್ದೆಯ ಅಡಿಯಲ್ಲಿ ಒಬ್ಬ ಆರೋಪಿಯನ್ನು ಕೂಡ ಈ ವೇಳೆ ಬಂಧಿಸಿದ್ದಾರೆ. ಬಂಧಿತ ವ್ಯಕ್ತಿಯಿಂದ ಕೆಲವು ಮರದ ನಾಟವನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಇನ್ನೂ ಭಾರಿ ಪ್ರಮಾಣದ ನಾಟ ಕಳ್ಳ ಸಾಗಣೆಯಾಗಿದ್ದು, ಇದರಲ್ಲಿ ಇಲಾಖೆಯ ಅಧಿಕಾರಿಗಳ ಸಹಕಾರವೂ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಒಂದಿಷ್ಟು ನಾಟನ ಸೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿಲ್ವಾ? ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಗದ ಓನರ್ನ ಅಪ್ಪನ ಅರೆಸ್ಟ್ ಮಾಡಿದ್ದಾರೆ. ಅದು ಅರೆಸ್ಟ್ ಮಾಡಿರೋದ್ರಲ್ಲಿ ನಮಗೆ ಕಂಡಿರೋ ಫೋಟೋದಲ್ಲಿ ಅವ್ರ ಮುಖನೂ ಅಡ್ಡ ಇಟ್ಟು ಮಾಡಿದ್ದಾರೆ. ಯಾರನ್ನ ಅರೆಸ್ಟ್ ಮಾಡಿದಾರೋ ಏನೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಅದನ್ನು ಕರೆಕ್ಟಾಗಿ ಅದನ್ನ ಕಳ್ಳ ಅಂತ ಅಂದ್ರ ಮೇಲೆ ಅವ್ರ ಮುಖ ಮುಚ್ಚೋದು ಏನಿದೆ ಎಲ್ಲರಿಗೂ ತೋರಿಸ್ಬೇಕಲ್ಲ ಮುಖನ. ಆ ಥರ ಮಾಡೋ ವ್ಯವಸ್ಥೆನ ಮಾಡಬೇಕು ಅಧಿಕಾರಿ. ವನ್ಯಬೈಲು ಗೋಮಾಳ ಜಾಗ ಉಳಿಸಿಕೊಳ್ಳಲು ಹೋರಾಟ ಮುಂದುವರಿಯುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದು, ಅರಣ್ಯ ನಾಶದ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆಯ ಬಳಿಕ ಎಚ್ಚೆತ್ತುಕೊಂಡ ಆಡಳಿತ ಮಂಡಳಿ ಇದೀಗ ಕ್ರಮಕ್ಕೆ ಮುಂದಾಗಿದೆ.